ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾನು ನಮ್ಮ ಭಾರತ ದೇಶದ ಆರ್ಥಿಕತೆಯ ಪ್ರಮುಖ ಕ್ರಾಂತಿಗಳ ಬಗ್ಗೆ ಸ್ವಲ್ಪ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಕ್ರಾಂತಿಗಳು ಅಂದರೆ ರೆವಲ್ಯೂಷನ್ ಅಂತ ಅರ್ಥ. ನಮ್ಮ ದೇಶದಲ್ಲಿ ಬೆಳೆಯುವ ಕೆಲವೊಂದಿಷ್ಟು ಉತ್ಪನ್ನಗಳ ಕ್ರಾಂತಿ ನಮ್ಮ ದೇಶದಲ್ಲಿ ನಡೆಯಿತು. ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಇದು ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ಈ ಕ್ರಾಂತಿ ನಡೆಯಿತು. ಶ್ವೇತ ಕ್ರಾಂತಿ, ವೈಟ್ ರೆವಲ್ಯೂಷನ್, ಹಾಲಿನ ಉತ್ಪನ್ನಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದಂತಹ ಮೊಸರಾಗಿರ್ಬೋದು, ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಇಂತಹ ಹಾಲಿನ ಉತ್ಪನ್ನಗಳ ಒಂದು ಆರ್ಥಿಕತೆಯ ಕ್ರಾಂತಿ ಶ್ವೇತ ಕ್ರಾಂತಿ ಹೇಳ್ತದೆ. ಹಳದಿ ಕ್ರಾಂತಿ, ಎಣ್ಣೆಕಾಳುಗಳು ಹಾಗೂ ನೀಲಿ ಕ್ರಾಂತಿ, ಸಾಗರೋತ್ಪನ್ನಗಳು ಮತ್ತು ಮೀನು. ಸಾಗರೋತ್ಪನ್ನಗಳು ಸಹಜವಾಗಿ ಮೀನಾಗಿರ್ಬೋದು ಅಥವಾ ಇನ್ನಿತರ ಸಾಗರದಿಂದ ನಮಗೆ ದೊರೆಯುವಂತಹ ಉತ್ಪನ್ನಗಳ ಹೆಚ್ಚಿಸುವ ಸಲುವಾಗಿ ನೀಲಿ ಕ್ರಾಂತಿ ಆಯಿತು. ಪಿಂಕ್ ಕ್ರಾಂತಿ, ಈರುಳ್ಳಿ, ಔಷಧೀಯ ಸಸ್ಯ ಮತ್ತು ಸೀಗಡಿ ಮೀನುಗಳ ಒಂದು ಉತ್ಪಾದನೆಗಾಗಿ ಪಿಂಕ್ ಕ್ರಾಂತಿ ನಡೆಯಿತು. ಕಂದು ಕ್ರಾಂತಿ, ಇದು ಏನನ್ನು ಸೂಚಿಸುತ್ತದೆ ಅಂದರೆ ಚರ್ಮ ಮತ್ತು ಕೋಕ್ ಅಂದರೆ ಒಂದು ಪೆಟ್ರೋಲಿಯಂನ ಒಂದು ಉತ್ಪನ್ನ ಅಂತ ಹೇಳ್ಬೋದು. ಬೂದು ಕ್ರಾಂತಿ, ಗ್ರೇ ರೆವಲ್ಯೂಷನ್ ಅಂತ ಕರೀತಾರೆ. ರಸಗೊಬ್ಬರದ ಕ್ರಾಂತಿಗೋಸ್ಕರ ಇದು ನಡೀತು. ಸುವರ್ಣ ಕ್ರಾಂತಿ, ಗೋಲ್ಡನ್ ರೆವಲ್ಯೂಷನ್, ತೋಟಗಾರಿಕೆಯ ಉತ್ಪನ್ನ ಹೆಚ್ಚಿಸುವ ಸಲುವಾಗಿ ಸುವರ್ಣ ಕ್ರಾಂತಿ ಅಥವಾ ಗೋಲ್ಡನ್ ರೆವಲ್ಯೂಷನ್ ಆಯಿತು. ಕೆಂಪು ಕ್ರಾಂತಿ, ರೆಡ್ ರೆವಲ್ಯೂಷನ್, ಮಾಂಸ ಮತ್ತು ಟೊಮೊಟೊಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ಈ ಕ್ರಾಂತಿ ನಡೆಯಿತು. ಇವಿಷ್ಟು ನಮ್ಮ ದೇಶದಲ್ಲಿ ನಡೆದ ಆರ್ಥಿಕತೆಯ ಪ್ರಮುಖ ಕ್ರಾಂತಿಗಳಂತ ಹೇಳ್ಬೋದು. ಈ ಮಾಹಿತಿ ತಮಗೆ ಉಪಯುಕ್ತ ಆಗಿದೆ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನನ್ನು ಒತ್ತಿ, ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಸೆಂಡ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.